ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. 2024 ಫೆಬ್ರವರಿಯಲ್ಲಿ ರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ಇವತ್ತು ಚಿಂತನೆಯನ್ನು ಮಾಡೋಣ. ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾದ ಗೌರವ ಪ್ರಾಪ್ತಿಯಾಗುವಂತಹ ಯೋಗ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ತಂದೆಯಿಂದ ಸ್ವಲ್ಪ ಒಂದು ಸಹಾಯ ಕಡಿಮೆ ಮತ್ತು ಸ್ವಲ್ಪ ತಂದೆ ಸುಖ ರಹಿತ, ಅಷ್ಟೊಂದು ಸಪೋರ್ಟಿಂಗ್ ಮಾಡಲು ತಂದೆಯವರು. ತಲೆ ಕೆಡಿಸ್ಕೋಬೇಡಿ, ಮುಂದೆ ಅನುಕೂಲ ಆಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಈ ತಿಂಗಳಲ್ಲಿ ಏನಾಗಿದೆ ವಿಶೇಷವೆಂದರೆ ಹಿರಿಯರು ಗುರುಗಳ ಅನುಗ್ರಹದಿಂದ ಧನ ಸಂಪಾದನೆ ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ. ಇದರಲ್ಲಿ ಹಿರಿಯರ ಆಶೀರ್ವಾದ, ಗುರು ಆಶೀರ್ವಾದದಿಂದ ಒಳ್ಳೆ ಹಣಕಾಸುಗಳ ಅನುಕೂಲ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಶುಭ ಕಾರ್ಯಗಳಿಗೆ ಸ್ವಲ್ಪ ಖರ್ಚುಗಳಾಗ್ತದೆ ಮತ್ತು ಒಳ್ಳೆ ಪ್ರವಾಸವನ್ನು ಮಾಡ್ತೀರಿ. ಈ ಪ್ರವಾಸ ಕಾರ್ಯಗಳಲ್ಲಿ ಸ್ವಲ್ಪ ಅಧಿಕವಾದ ಖರ್ಚುಗಳು ಉಂಟಾಗ್ತದೆ. ಹುಷಾರಾಗಿ ಸ್ವಲ್ಪ ಖರ್ಚು ಮಾಡ್ಕೊಳ್ಳಿ, ಜಾಸ್ತಿ ಖರ್ಚಿಗೆ ಹೋಗಬೇಡಿ. ರಾಜಕೀಯದಲ್ಲಿ ಸ್ನೇಹಿತರು ಬಂಧುಗಳಿಂದ ಒಂದು ಸ್ನೇಹ ಸಂಬಂಧಗಳು ಭಾಳ ಚೆನ್ನಾಗಾಗ್ತದೆ ಮತ್ತು ರಾಜಕೀಯ ವ್ಯಕ್ತಿಗಳಿಂದ VIP ಗಳಿಂದ ವಿಶೇಷವಾದ ಅಧಿಕಾರವನ್ನು ಪಡ್ಕೊತೀರಿ ಅವರ ಅನುಗ್ರಹದಿಂದ ಈ ಮೇಷರಾಶಿಯವರು. ಮತ್ತು ನಿಮಗೆ ಈ ತಿಂಗಳಿನಲ್ಲಿ ಅನೇಕವಾದ ವಿಚಾರಗಳು ಚೆನ್ನಾಗಿ ಪ್ರವೀಣತೆ ತೋರಿಸ್ತೀರಿ. ನೀವು ಎಲ್ಲ ವಿಚಾರ ನಂಗೆ ಗೊತ್ತು, ನಾನು ಮಾಡ್ತೀನಿ ಹಾಗೆ ಅಂತ ಅದರಲ್ಲೂ ಪ್ರವರ್ಧಮಾನಕ್ಕೆ ಬರ್ತೀರಿ. ವಿಶೇಷವಾಗಿ ಏನೇ ಒಂದು ವಿಷಯ ತಿಳ್ಕೊಂಡ್ರು ಅದು ಪ್ರವರ್ಧಮಾನ ಬರುತ್ತೆ. ಅನೇಕ ವಿಷಯಗಳ ಬಗ್ಗೆ ಗಮನ ಕೊಡ್ತೀರಿ. ಆ ವಿಷಯಗಳೆಲ್ಲ ಸಂಗ್ರಹಣೆ ಮಾಡಿ ಅದರಿಂದ ನೀವು ಒಳ್ಳೆ ಉತ್ತಮ ಪ್ರವೀಣತ್ವನ ಪಡಿತೀರಿ. ವಿಶೇಷವಾಗಿ ಏನಪ್ಪ ಅಂದರೆ ವಿಜ್ಞಾನ, ಸೈನ್ಸ್ ಸಂಬಂಧಪಟ್ಟವರು, ಶಿಲ್ಪಗಳಿಗೆ ಸಂಬಂಧಪಟ್ಟವರು, ವಾಣಿಜ್ಯ ಸಂಬಂಧಪಟ್ಟವರು ಅಥವಾ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭಗಳು ಚೆನ್ನಾಗಿ ಸಿಗ್ತಾ ಇದೆ. ಆ ವ್ಯಾಪಾರವನ್ನು ಭಾಳ ಮುಂದುವರಿಸ್ಬೋದು ನೀವು. ಮತ್ತು ಹೊಸ ಹೊಸ ವ್ಯಾಪಾರದ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀರಿ. ಆ ಹೊಸ ಹೊಸ ವ್ಯಾಪಾರಗಳಲ್ಲೂ ಸಹ ಲಾಭ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉತ್ತಮ ಫಲ ಇದೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮುಂದುವರಿಯಿರಿ, ವಿದ್ಯೆಗಳಿಗೆ ಅನುಕೂಲ ಆಗ್ತದೆ. ಮತ್ತು ಬೇರೆಯವ್ರ ಸಹಾಯವೂ ಸಿಗ್ತದೆ. ಓದೋದಕ್ಕೆ ನಿಮಗೇನೋ ಹೆಲ್ಪ್ ಬೇಕಿದ್ದರೆ ಫೈನಾನ್ಸಿಯಲಿ ಆಗಲಿ ಒಂಥರ ಒಂದು ಸಪೋರ್ಟಿಂಗ್ ಎಲ್ಲ ಅದು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಸಿಗ್ತದೆ. ಅದನ್ನೇ ಯೂಸ್ ಮಾಡಿಕೊಳ್ರಿ. ಮತ್ತು ಈ ತಿಂಗಳಲ್ಲಿ ಏನು ಫೆಬ್ರವರಿ ತಿಂಗಳಲ್ಲಿ ಕೆಲಸ ಕಾರ್ಯ ಮಾಡ್ತೀರಿ, ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಕೂಡ್ತದೆ. ನಿಮಗೆ ಯಶಸ್ವಿಯಾಗಿ ಕೂಡಿ ಬರುವಂತಹ ಯೋಗ ಭಾಳ ಚೆನ್ನಾಗಿದೆ. ನಟನೆ ಮಾಡುವಂಥವರಿಗೆ, ಕಲಾವಿದರಿಗೆ, ಸಂಗೀತಗಾರರಿಗೆ ಇವರೆಲ್ಲರೂ ಶುಭ ಫಲ ಮತ್ತು ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಹಾಗಾಗಿ ಫೆಬ್ರವರಿಯಲ್ಲಿ ಈ ವಿಶೇಷವಾದ ಲಾಭವನ್ನು ನೀವು ಪಡೆಯಬೇಕು ಮೇಷರಾಶಿಯವರು. ಮತ್ತು ಹೆಂಡತಿ ಮಕ್ಕಳಲ್ಲಿ, ಕುಟುಂಬದಲ್ಲಿ ಹೊಂದಾಣಿಕೆ ಭಾಳ ಚೆನ್ನಾಗಿರ್ತದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಅದರಿಂದ ಭಾಳ ಅನುಕೂಲವಾಗ್ತದೆ. ಆರೋಗ್ಯ ವಿಚಾರದಲ್ಲಿ ಅಂಥ ಮೇಜರಾಗಿ ತೊಂದರೆ ಆಗುವಂಥ ಚಾನ್ಸಸ್ ಯಾವುದೂ ಇರೋದಿಲ್ಲ. ಮತ್ತು ಸ್ವಲ್ಪ ಹಿತಶತ್ರುಗಳಿಂದ ಸಣ್ಣ ಪುಟ್ಟ ಗಲಾಟೆಗಳು ಹೋಗಬೇಡಿ, ಶತ್ರುಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ದೂರವಾಗಿರಿ, ಒಳ್ಳೆಯದಾಗ್ತದೆ. ಎರಡನೇದಪ್ಪ ಅಂದರೆ ಈ ತಿಂಗಳ ಸ್ವಲ್ಪ ನೀವು ಕೇತು ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ. ಕೇತು ಶಾಂತಿಯಿಂದ ವಿಶೇಷವಾಗಿ ಹುರುಳಿಯನ್ನು ದಾನ ಕೊಡುವಂತಹದ್ದು. ಒಂದು ರುದ್ರದೇವರ ಗುಡಿಗೆ, ಈಶ್ವರನ ಗುಡಿಗೆ ವಿಶೇಷವಾಗಿ ಹುರುಳಿ ದಾನ ಕೊಡೋದ್ರಿಂದ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಶುಭ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಭಾಳ ಉತ್ತಮ ಫಲ ಅಂತ ನಾವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರ.